ನಮ್ಮ ಎಕ್ಸೈಸ್ದು ಹೆಂಗೈತಿ ಸಿಸ್ಟಮು, ಎಕ್ಸೈಸ್ದಲ್ಲಿ ಸುಮಾರು ಒಂದು 18 ಸ್ಲ್ಯಾಬ್ಗಳದಾವ. ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ 18 ಸ್ಲ್ಯಾಬ್ ಇದ್ರೆ ಆ 18 ಸ್ಲ್ಯಾಬ್ ಹೆಂಗಿದೆ, ಮೊದಲೇದು ಸ್ಲ್ಯಾಬು 400ರಿಂದ 450 ರೂಪಾಯಿ ಪರ್ ಲೀಟರ್. ಅದಕ್ಕೆ ಒಂದು ಟ್ಯಾಕ್ಸ್ ಐತಿ. 450ರಿಂದ 500 ರೂಪಾಯಿ ಸೆರೆಗೆ ಒಂದು ಟ್ಯಾಕ್ಸ್ ಐತಿ. ಈ ರೀತಿ ಸೆರೆ ರೇಟ್ ಹೆಚ್ಚಾಕೊಂತ ಹೋದಂಗೆ ಬೇರೆ ಬೇರೆ ಟ್ಯಾಕ್ಸ್ ಸ್ಲ್ಯಾಬ್ ಐತಿ. ನಮ್ಮ ಇದೇನು ಎಕ್ಸೈಸ್ ಡಿಪಾರ್ಟ್ಮೆಂಟದ 40,000 ಕೋಟಿ ರೂಪಾಯಿ ರೆವಿನ್ಯೂ ಏನು ಬರೋದೈತಲ್ಲ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಜನರಿಂದ ತೆಗೆದುಕೊಳ್ಬೇಕಂತ ಮಾಡಿದಾರೆ. ಅದರಾಗ 90% ರೆವಿನ್ಯೂ, 90% ಎಕ್ಸೈಸ್ದ ಇನ್ಕಮು ಫಸ್ಟ್ 4 ಸ್ಲ್ಯಾಬ್ಸ್ದಿಂದ ಬರ್ತೈತಿ. ಮೊದಲ 4 ಸ್ಲ್ಯಾಬ್ಗಳು. ಮೊದಲ 4 ಸ್ಲ್ಯಾಬ್ಗಳು ಅಂದ್ರೆ ಯಾರು ಬಡವರು ಯಾರು ಸರಾಯಿ ಕುಡಿತಾರಲ್ಲ, ಬಡವರು ಕುಡಿಯುವಂತ ಸರಾಯಿಯಿಂದ ಮೊದಲು 90% ಇನ್ಕಮ್ ಬರ್ತೈತಿ. ಅಂದ್ರೆ 40,000 ಕೋಟಿ ರೂಪಾಯಿ ಇದೇನು ನಮ್ದು ಟ್ಯಾಕ್ಸ್ ಪ್ಲಾನ್ ಮಾಡಿದಾರ. ಅದ್ರಾಗ ಅಂದಾಜು 30. ಇನ್ನು ಎಷ್ಟು ಸಮಯ ಬೇಕು? ಸಾರಿ, ಇನ್ನು ಎಷ್ಟು ಸಮಯ ಬೇಕು? ನನಗೆ ಬೇಕು ಇನ್ನು 1 ಗಂಟೆ ಕನಿಸ್ಬೇಕು. ಇಲ್ಲ, ನಾನು ಹೇಳಿದ್ದೇನೆ ಮೊದಲ ಮೆಂಬರ್ಸ್ ಬಾಳ ಇದ್ದಾರೆ. ಇಲ್ಲ, ಖಾದರ್ ಅವ್ರಿಗೆ ನಾ ಹೇಳಿದ್ದೈತಿ. ನಾಳೆ ನಿಮ್ ಪಾರ್ಟಿಯವರಿಗಿನ ಅವಕಾಶ ಸಿಗೋದಿಲ್ಲ. ಇರ್ಲಿ, ನಿಮ್ ಪಕ್ಷದವರಿಗಿನ ಪ್ರಮುಖ ವಿಷಯಗಳ ಬಗ್ಗೆ ನಾನು ನಮ್ಮ ವಿರೋಧ ಪಕ್ಷದ ನಾಯಕರ ಪರ್ಮಿಷನ್ ತಗೊಂಡ 10 ನಿಮಿಷದಲ್ಲಿ ಮುಗಿಸ್ಬೇಕು. ನಾನು ಉಳ್ಕಿದ್ದ ರಾಜಕಾರಣ ಮಾತಾಡುದಿಲ್ಲ. ನಾನು ರಾಜ್ಯದ ದೃಷ್ಟಿಯಿಂದ ನಾವು ಏನ್ ಪಾಯಿಂಟ್ ಅದ ಆ ವಿಷಯಗಳ ಮಾತಾಡ್ತೀನಿ. ಮಾತಾಡೋರು ಬಾಳ ಇದಾರೆ. 10 ನಿಮಿಷದಲ್ಲಿ ಅಲ್ಲ, ರಾಜಕಾರಣ ಮಾತಾಡೋದು ಮುಗಿಸಿದೆ ಅಷ್ಟೇ. ಉಳ್ಕಿದ್ದೇನಿದ್ದು ರಾಜ್ಯದ ದೃಷ್ಟಿಯಿಂದ ನಾನು ಹೇಳತ್ತೀನಿ. 40,000 ಕೋಟಿ ಸರಾಯಿ ಇನ್ಕಮ್ ತಗೊಳತ್ತಿದ್ರ 36,000 ಕೋಟಿ ಸರಾಯಿ ಇನ್ಕಮು ನಮ್ಗೆ ಬಡವರಿಂದ ಬರ್ತೈತಿ. ಈ ಬಡವರಲ್ಲಿ ಯಾರು ಹೆಚ್ಚು ನಮ್ಗೆಲ್ಲರಿಗೂ ಗೊತ್ತೈತಿ. ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, ಹಿಂದುಳಿದ ವರ್ಗದಲ್ಲೇ ಬಡವರು ಹೆಚ್ಚು. ಅವರಿಂದ ನಾವು 36,000 ಕೋಟಿ ರೂಪಾಯಿ ಬರೀ ಸರಾಯಿಯಿಂದ ನಾವು ಅವರಿಂದ ಟ್ಯಾಕ್ಸ್ ತಗೊಳತ್ತೀವಿ. 36,000 ಕೋಟಿ ಟ್ಯಾಕ್ಸ್ ಸರಾಯಿ ಮೇಲೆ ಕೊಡತ್ತಾರಂತಂದ್ರೆ ಇನ್ನೊಂದು 50-60,000 ಕೋಟಿ ರೂಪಾಯಿ ಸರಾಯಿ ಅವ್ರು ಕುಡಿತಿರ್ತಾರೆ. ಅಂದ್ರೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ನಾವು ಅವ್ರ ಕಡೆಯಿಂದ ನಾವು ಸರಾಯಿಗೆ ಕುಡಿಸಿ ಅವ್ರ ಕಡೆಯಿಂದ 36,000 ಕೋಟಿ ರೂಪಾಯಿ ನಾವು ವಸೂಲು ಮಾಡಿ ಅವ್ರಿಗೆ ಏನು ಕೊಡ್ತೀವಪ್ಪ, ನಾವೇನಂತ ಹೇಳ್ತೀವಿ, ಅವರಿಗೆ ನಾವು ಗೃಹಲಕ್ಷ್ಮಿ ಕೊಡ್ತೀವಿ, ಅವರಿಗೆ ಬೇರೆ ಬೇರೆ ನಾವು ಸ್ಕೀಮ್ಗಳು ಕೊಡ್ತೇವೆ ಅಂತ ಹೇಳ್ತೇವೆ. ನಾವು ಈ ವರ್ಷ ಗೃಹಲಕ್ಷ್ಮಿಗೆ ಎಷ್ಟು ಕೊಡಾತೀವಿ ಅಂದ್ರೆ ಮನೆಗೆ 2,000 ರೂಪಾಯಿ ಕೊಡಾತೀವಲ್ಲ ಎಲ್ಲರಿಗೂ. ಅವ್ರಿಗೆಲ್ಲರಿಗೂ ಕೂಡಿ 28,608 ಕೋಟಿ ರೂಪಾಯಿ ಸರ್ಕಾರದಿಂದ ಕೊಡಾತೈತಿ, 2,000 ರೂಪಾಯಿ. ಆದ್ರೆ ಅವ್ರ ಕಡೆಯಿಂದ ವಸೂಲು ಮಾಡ್ತಾ ಇರೋದು ಎಷ್ಟು, ನಾವು ಬರೀ ಸರಾಯಿಂದ ನಾ ಹೇಳ್ತಾ ಇರೋದು, ಸರಾಯಿಂದ 36,000 ಕೋಟಿ ರೂಪಾಯಿ ಟ್ಯಾಕ್ಸ್. ಯಾವಾಗಲೂ ಸರಾಯಿ ಮೇಲೆ ಎಕ್ಸೈಸ್ ಡ್ಯೂಟಿ ಆಗ್ತಾನೆ ಇದ್ದಾರೆ. ಈ ವರ್ಷ ಏನ್ ಹಾಕಿಲ್ಲ, ಹೊಸದಾಗಿ ಏನ್ ಹಾಕಿಲ್ಲ. ಇಲ್ಲ ನೋಡ್ರಿ, ನಾನು ಈ ವರ್ಷದ ರಾಜ್ಯ ಯಾರು ಮುಂದುವರಿಸಬೇಕು ಎಲ್ಲರೂ ವಿಚಾರ ಮಾಡುವಂತದ್ದು ಅವಶ್ಯಕತೆ. ಎಲ್ಲರೂ ಕುಡಿತಾರೆ ಸ್ವಾಮಿ. ಅಲ್ಲ ಕುದುವರಿ, ನಾನು ರಾಜಕಾರಣ ಮಾತಾಡ್ಬೇಡ್ರಿ. ಅದಕ್ಕೋಸ್ಕರ ಬಡವರು ನಾವು ಮಾತಾಡ್ತೀರಾ? ನಾವು ಕೊಡೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು ಅಂಕಿಅಂಶ ಎದಕ್ಕೆ ಹೇಳ್ತಾ ಇದ್ದೇನೆಂದ್ರೆ, ನಮ್ಮ ರಾಜ್ಯ ಸರಾಯಿ ಮೇಲೆ ಡಿಪೆಂಡೆಂಟ್ ಆಗ್ಬೇಕು, ನಮ್ಮ ರಾಜ್ಯದ ಬುನಾದಿ ಸರಾಯಿ ಮೇಲೆ ಆಗ್ಬೇಕು. ಇದೇ ರೀತಿ ಸರಾಯಿ ಮೇಲೆ ನಾವು ರಾಜ್ಯ ಬೆಳೆಸ್ಕೊಂತ ಹೋದಿವಿ ಅಂತಂದ್ರೆ ಎಲ್ಲಿ ತನಕ ಹೋಗ್ಬಿಡ್ತೇವೆ. ಬೇರೆ ರಾಜ್ಯದ ನಮ್ಮ ರಾಜ್ಯ ಮಾತಾಡ್ಬೇಕು. ನೀವು ನಿಮ್ ಸರ್ಕಾರ ಒಂದು ರೀತಿ ನೀತಿ ವಿನಂತಿ ಮಾಡ್ಕೊಂತೇನೆ. ಮಾನ್ಯ ಸದಸ್ಯರಲ್ಲಿ ವಿನಂತಿ ಮಾಡ್ಕೊಂತೀನಿ. ಉಪನಾಯಕರೇ, ಇಲ್ಲ ಹೇಳ್ತಾ ಇರೋದು ಏನೋ ನಾವು ಆಪರೇಷನ್ ಸರ್ಕಾರ ಮಾಡ್ತಾ ನೀವು ಮಾಡಿಲ್ಲ. ನೀವು 34,000 35,000 ಕೋಟಿ ರೂಪಾಯಿ ಟಾರ್ಗೆಟ್ ಕೊಟ್ಬಿಟ್ಟೆ ನೀವು ಮಾಡಿರೋದು. ಅದು ಕಾಲಕ್ರಮೇಣ ಜಾಸ್ತಿ ಹಾಕೊಂಡು ಬರ್ತಾ ಇರೋದು. ಹೌದಪ್ಪ, ನೀವು ನಿಷೇಧಕ್ಕೋಸ್ಕರ ಹೋರಾಟ ಮಾಡಿದ್ರಿ, ನೀವೆಲ್ಲ ಬೀದಿಗಿಳಿದಿ, ನೀವು ಇದೆಲ್ಲ ನಿಷೇಧ ಆಗ್ಬೇಕು, ಯಾರು ಇದರಿಂದ ನೀವು ತೆರಿಗೆನೆ ಸಂಪಾದನೆ ಮಾಡಬಾರ್ದು ಅಂದ್ರೆ ನಿಮ್ ನೈತಿಕತೆ ಇದೆ. ನಿಮ್ದ್ರಲ್ಲಿ 35,000 ಕೋಟಿ ಇತ್ತು, ಈಗ 38,000 ಕೋಟಿ ಇದೆ. ಗುಜರಾತ್ ನೋಡಿ, ಸರ್ಕಾರ ಇದ್ದಾಗ ಅವರು ಮಾಡ್ಯಾರೆ, ಇವರು ಮಾಡ್ಯಾರ. ನಾವು ರಾಜ್ಯ ಯಾವ ರೀತಿ ಮುಂದೆ ತಲೆ ಮೇಲೆ ಹೊಡೆದು
ಅಲ್ಲ ಅಧ್ಯಕ್ಷರೇ, ನಾರಾಯಣ ಸ್ವಾಮಿ ಇದ್ದಾಗ ನಮ್ ಸರ್ಕಾರ ಇದನ್ನ ಸರ್ಕಾರ ಬಿಜೆಪಿ ನಾರಾಯಣ ಸ್ವಾಮಿ ನಡೀತಾ ಇರೋದು ನೆಕ್ಸ್ಟ್ ನೀವು ಮಾತಾಡುವಂತ ಸಂದರ್ಭದಲ್ಲಿ ಬರೀ ಸಾರಾಯಿನಾಗೆ ನೋಡಿ ಸಾರಾಯಿ ಬಗ್ಗೆ ನಾವು ಎಲ್ಲರೂ ಈಗ ಸಾರಾಯಿ ಬಗ್ಗೆ ಎಲ್ಲರೂ ಕೂತ್ಕೊಂಡು ವಿಚಾರ ಮಾಡಬೇಕಾಗುತ್ತೆ. ಈ ಸಾರಾಯಿ ಬ್ಯಾನ್ ಮಾಡಿದ್ವಿ, ಲಾಟ್ರಿ ನಿಷೇಧ ಮಾಡಿದ್ವಿ, ಸರ್ಕಾರ ಮಾಡಿ ನೀವು ಇರ್ಲಿಲ್ವೇನ್ರಿ? ಕುಮಾರಸ್ವಾಮಿ ಸಾರಾಯಿ ಬ್ಯಾನ್ ಮಾಡಿದ್ರು, ಲಾಟ್ರಿ ಬ್ಯಾನ್ ಮಾಡಿದ್ರು, ಸರ್ಕಾರ ನಡೆಸ್ಕೊಂಡ್ವಿ ಸ್ವಾಮಿ. ಬಾಲಕೃಷ್ಣ ಅವರೇ, ನಿಮಗೆ ಗೊತ್ತಿಲ್ವಾ? ನಿಮ್ ಬಗ್ಗೆ ಮಾಡಿ ನಡೆಸಿ ಸರ್ಕಾರನ, ಸರ್ಕಾರ ನಡೆಸಿ ಬೇರೆ ಕುಮಾರಸ್ವಾಮಿ ಅವರೇ, ದೇಶದಲ್ಲಿ ಸಚಿವರು ಉಡುಪಿಯಲ್ಲಿ ಬಂದ್ ಮಾಡಿ ಫಸ್ಟ್ ಅಂಕಿ ಅಂಶಗಳನ್ನ ಹೇಳಕತ್ತಾರ. ಅವರು ತಾಳ್ಮೆಯಿಂದ ಕುಂತ್ಕೊಂಡ್ ಕೇಳಿ, ಅದ್ರಾಗ ಏನಾರ ತಪ್ಪಿದ್ರೆ ಅವ್ರಿಗೆ ಸಮಜಾಯಿಸಿ ಕೊಡಕ್ ಅವಕಾಶ ಐತಿ. ಈಗ ತಾನೇ ಪ್ರಾರಂಭ ಮಾಡ್ಯಾರ, ಇನ್ ಎಷ್ಟೊತ್ತಿಗೆ ಮುಗಿಸ್ತೀರ ಅಂತ ಕೇಳ್ತೀರ. ಬರ್ತಾನ ಸಿಸಿ ಪಟೇಲ್ ಸಾಹೇಬ್ರೆ, ತಕರಾರಿಲ್ಲ, ಆಗಲ್ಲ. ನಮ್ಗೆ ನೀತಿ ಪಾಠ ಹೇಳ್ತಾ ಇದೀರಲ್ಲ, ಅದ್ರ ಬಗ್ಗೆ ತಕರಾರಿದೆ. ನಾನು ಯಾರಿಗೂ ನೀತಿ ಪಾಠ ಹೇಳ್ತಾ ಇಲ್ಲ. ನಿಮ್ ಸರ್ಕಾರದಲ್ಲಿ ನೀವು ಉಸುಲನೆ ಮಾಡಿಲ್ಲ, ನೀವು ನಿಷೇಧಕ್ಕೆ ಹೋರಾಟ ಮಾಡಿದ್ರಿ ಅಂದ್ರೆ ನಾನು ಒಪ್ಕೊಂತೀನಿ. ಎಲ್ಲಿ ಮಾಡಿದೀರಾ? ಈಗ ಪಾಸ್ ಮಾಡ್ರಿ, ಇವಾಗ್ಲೇ ರೆಸಲ್ಯೂಷನ್ ಮೂವ್ ಮಾಡಿ, ಇವಾಗ್ಲೇ ರೆಸಲ್ಯೂಷನ್ ಮೂವ್ ಮಾಡಿ. ಬಟ್ ಹಿಂಗೆ ಯಾವಾಗ ಬೇಕಾವಾಗ ಗಾಂಧಿ ತತ್ವ ಉಪಯೋಗ ಮಾಡೋದು, ಯಾವಾಗ ಬೇಕಾವಾಗ RSS ತತ್ವ ಉಪಯೋಗ ಮಾಡೋದು. ನೀವು ಅದನ್ನ ಮಾಡ್ತಾರೆ, ವಿರೋಧ ಪಕ್ಷದ ಉಪನಾಯಕರು ಶುರು ಮಾಡಿದ್ದಾರೆ. ನಿಮ್ಮ ಸಮಯ ಮುಕ್ತಾಯ ಆಗ್ತೈತೆ. ಸಮಯ ಮುಕ್ತಾಯ. ಸನ್ಮಾನ್ಯ ಸಚಿವರೇ, ಪ್ರಶ್ನೆ ಕೇಳಿ ಪ್ರಿಯಾಂಕಾ ಅವ್ರು ಮಾತಾಡಿ ಮುಗಿಸ್ಲಿ. ನನಗೇನಿಲ್ಲ ಅಧ್ಯಕ್ಷರೇ, ಬೆಲ್ಲದವರ ಹೇಳಿ. ಬೆಲ್ಲದವರ, ನನಗೆ ನಿಮ್ ಸಮಯ ಮುಕ್ತಾಯ ಆಗ್ತೈತಿ. ನನಗೆ ಅಧ್ಯಕ್ಷರ ನನಗೆ ತೊಂದರೆ ಮಾಡ್ದಂಗ ನೋಡ್ರಿ, ನಾನು ಯಾವ್ದೋ ರಾಜಕಾರಣ ಮಾತಾಡ್ತಾ ಇಲ್ಲ. ನೀವು ಯಾರಿಗೂ ಈಡಾಬೇಡ್ರಿ, ಮಾತಾಡ್ರಿ. ಹಿಂದೂ ಕೂಡ ನಾವು ಕೂಡ ಅಲ್ಲಿದ್ದೀವಿ, ಅವ್ರಿಗೆ ನಾವಿಲ್ಲದೇವಿ, ಮುಂದೆ ನಾವು ಆ ಕಡೆ ಇರ್ಬೋದು. ಆದ್ರ ರಾಜ್ಯದ ಜನತೆ ನಮ್ಮನ್ನ ನೋಡ್ತಿರ್ತಾರ. ನಮ್ಮ ಮನಸ್ಸು ಎದಕ್ಕ, ಹೃದಯ ಎದಕ್ಕ ಮಿಡಿತೈತಿ, ನಮ್ಮ ಸೆನ್ಸಿಟಿವಿಟಿ ಎದಕ್ಕೈತಿ, ಅದ್ರ ಬಗ್ಗೆ ನಾವೆಲ್ಲರೂ ನೋಡ್ಕೊಂಡು ಮಾತಾಡಬೇಕು. ಇವತ್ತು ಎಕ್ಸೈಸ್ ರೆವೆನ್ಯೂ ಏನೈತಿ, ಇದು ನಮ್ಮ ರಾಜ್ಯಕ್ಕೆ ಅನಿವಾರ್ಯ ಆಗುವಂತ ಪರಿಸ್ಥಿತಿ ಬಂದೈತಿ. ಆದ್ರೆ ಬೇರೆ ರಾಜ್ಯಗಳದಾವ್ ಈ ಎಕ್ಸೈಸ್ ರೆವೆನ್ಯೂ ಝೀರೋ ತಗೊಂಡು, ಬಿಹಾರದಂತ ರಾಜ್ಯ ಎಕ್ಸೈಸ್ ರೆವೆನ್ಯೂ ಇಲ್ದಂಗ ತಮ್ಮ ರಾಜ್ಯ ನಡೆಸ್ತಾರ. ಅದು ಗುಜರಾತ್ ಅಂತ ರಾಜ್ಯ ಕೇವಲ 0.1% ಅವ್ರದ್ದು ರೆವೆನ್ಯೂ ಎಕ್ಸೈಸ್ ಇಂದ ಬರ್ತೈತಿ, ಅಂತ ರಾಜ್ಯ ನಡೆಸ್ತಾವ. ನಾವು ನಿಜವಾಗಿ ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು, ಇದ್ರ ಬಗ್ಗೆ ವಿಚಾರ ಮಾಡಬೇಕು. ನಮ್ಮ ರಾಜ್ಯ ಎಕ್ಸೈಸ್ ರೆವೆನ್ಯೂ ನಾವು ಯಾವ ರೀತಿ ನಡೆಸಬೇಕನ್ನುವಂತ ವಿಚಾರ ಗಂಭೀರವಾಗಿ ನಾವೆಲ್ಲರೂ ಸದಸ್ಯರು ನಾವು ಗಂಭೀರವಾಗಿ ವಿಚಾರ ಮಾಡಬೇಕು. ಗುಜರಾತ್ ಹೋಗಿದ್ದೆ ನಾನು, ಅಲ್ಲೇ ಹೇಳಿ ಎಕ್ಸೈಸ್ ಮಿನಿಸ್ಟರ್ ಅವ್ರಿಗೆ ನಾವು ವಿನಂತಿ ಮಾಡ್ತೀನಿ, ಅವ್ರು ಬಂದ ಮೇಲೆ ರೇಟ್ ಟ್ಯಾಕ್ಸ್ ಏರ್ಸಿದ್ರು.